ಭಾರತ ಹಳ್ಳಿಗಳ ದೇಶ, ಕೃಷಿ ಮುಖ್ಯ ಕಸುಬು. ಆದರೆ ಇವತ್ತು ಭಾರತ ನಗರಗಳ ದೇಶ ಆಗ್ತಿದೆ. ಅದಕ್ಕೆ ಸಾಕಷ್ಟು ಕಾರಣಗಳಿವೆ ಮತ್ತು ಅನಿವಾರ್ಯ ಕೂಡ ಹೌದು. ಶಿಕ್ಷಣ, ವೃತ್ತಿ, ಉದ್ಯೋಗ, ಸೌಲಭ್ಯ, ಮನರಂಜನೆ ಈ ಎಲ್ಲ ಕಾರಣಗಳಿಂದ ಜನರು ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಅದು ಬಿಡಿ, ಅದರ ಬಗ್ಗೆ ಮಾತಾಡ್ತಾ ಕೂತ್ರೆ ಮುಗಿಯೋದೇ ಇಲ್ಲ. ವಿಷಯಕ್ಕೆ ಬರೋಣ. ಮೊನ್ನೆ ನಾನು ನಮ್ಮೂರಿಗೆ ಹೋಗಿದ್ದೆ, ನಮ್ಮ ಹಳ್ಳಿಗೆ ಹೋಗಿದ್ದೆ. ಆಗ ಹೊಲಕ್ಕೂ ಕೂಡ ಹೋಗಿದ್ದೆ. ನಿಜವಾಗ್ಲೂ ಸ್ವರ್ಗ ಅಂದರೆ ಇದೇನಾ ಅಂತ ಅನ್ನಿಸ್ಬಿಡ್ತು. ಅಷ್ಟೊಂದು ಖುಷಿ, ಅಷ್ಟೊಂದು ಸಂತೋಷ ಆಯಿತು. ಯಾವಾಗ ನೋಡಿದ್ರು ಮನೆ, ಕೆಲಸ, ಆಫೀಸು, ಸ್ಕೂಲು, ಕಾಲೇಜು ಅಂತಲೇ ಇರ್ತೀವಿ. ಅದೇ ವರ್ಕ್ ಲೋಡು, ಅದೇ ಪ್ರೆಷರು, ಟೆನ್ಷನ್ನು, ಬ್ಯುಸಿ ಲೈಫು, 108 ಚಿಂತೆ, ಮಣ್ಣು, ಮಸಿ ಎಲ್ಲ ಮರೆತು ಖುಷಿಯಾಗಿ ಒಳ್ಳೆ ಗಾಳಿ, ಹಚ್ಚ ಹಸಿರು, ಪಕ್ಷಿಗಳ ಕಲರವ, ಆಹಾ ಎಲ್ಲಿ ಸಿಗುತ್ತೀರಿ ಇಂಥ ವಾತಾವರಣ. ನಿಜಕ್ಕೂ ಸ್ವರ್ಗನೇ ಭೂಮಿಗೆ ಇಳಿದು ಬಂದ ಹಾಗಿತ್ತು. ನೀವು ಇಂಥ ಚಾನ್ಸ್ ಸಿಕ್ಕರೆ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮನಿ ಕೆಲಸ ಅನ್ನೋದನ್ನು ಬಿಟ್ಟು ಸ್ವಲ್ಪ ರಿಫ್ರೆಶ್ಮೆಂಟ್ಗೋಸ್ಕರ ಆದ್ರೂ ಹೊರಗಡೆ, ಹೊಲ ಇರಲಿಲ್ಲ ಅಂದ್ರೂ ಕೂಡ ಏನೋ ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಸವಿರಿ. ಈ ಪ್ರಕೃತಿ ಅಂದ್ರೇ ಔಷಧಿ. ಎಲ್ಲ ಮಾನಸಿಕ, ದೈಹಿಕ ರೋಗ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾವೆ ಈ ಪ್ರಕೃತಿನ ನೋಡ್ತಾ ಇದ್ದರೆ. ಅಡ್ರೆಸ್ ಇಲ್ದಂಗೆ ಓಡಿ ಹೋಗ್ತಾವೆ. ಲಾಸ್ಟ್ ಟೈಮು ಹೊಲದಾಗ ಸಜ್ಜಿ ಹಾಕಿದ್ರು, ಈ ಸಲ ತೊಗರಿ ಹಾಕ್ಯಾರ. ನೋಡ್ರಿ ಎಷ್ಟು ಚಂದ ಬೆಳೆದೈತಿ. ಯಾವ ರೋಗಿಲ್ಲ, ರುಜಿನಿಲ್ಲ, ಮನುಷ್ಯರು ಎತ್ತರದಷ್ಟು ಬೆಳೆದು ನಿಂತೈತಿ. ನೋಡ್ತಾ ಇದ್ರೆ ಹಾಗೆ ಖುಷಿನೇ ಆಗುತ್ತೆ. ಮಧ್ಯದಲ್ಲಿ ಒಂದು 4 ಸಾಲು ಹೆಸರು, ಹುಳ್ಳಿ, ಹಾಗೆ ಪುಂಡಿ ಪಲ್ಲೆ ಅದನ್ನು ಕೂಡ ಹಾಕ್ಯಾರ. ಈ ಕಾಣ್ತಿದೆಯಲ್ಲ, ಇದು ಹೆಸರಲ್ಲಿ ಮಿಂಚ್ ಹೆಸರು, ಕರಿ ಹೆಸರು, ಮಿಂಚ ಹೆಸರನ್ನು ಕೂಡ ಹಾಕ್ಯಾರ, ಕರಿ ಹೆಸರನ್ನು ಕೂಡ ಹಾಕ್ಯಾರ. 3 ತಿಂಗಳಿಗೆ ಬರೋದು ಮಿಂಚ್ ಹೆಸರು, ಇದು ಗಿಡ ಇರುತ್ತಾ. 6 ತಿಂಗಳಿಗೆ ಬರೋದು ಕರಿ ಹೆಸರು, ಅದು ಬಳ್ಳಿ ಇರುತ್ತೆ. ನೋಡಿರಿ ಎಷ್ಟು ಚಂದ ಬೆಳೆದೈತಿ ನೋಡಿ. ಹೆಸರು ಕಾಳು, ಇದು ಧಾನ್ಯ. ಇದನ್ನು ಇಂಗ್ಲೀಷಲ್ಲಿ ಗ್ರೀನ್ ಗ್ರಾಮ್ ಅಂತ ಹೇಳ್ತಾರೆ. ಹಾಗೆ ಹಿಂದಿಯಲ್ಲಿ ಮೂಂಗ್ ದಾಲ್. ಈ ಹೆಸರು ಕಾಳನ್ನು ಅಡುಗೆಯಲ್ಲಿ, ಆಹಾರ ಪದ್ಧತಿಯಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಕಾಳಂದ್ರೆ ಯಾರಿಗೆ ಇಷ್ಟಿಲ್ಲ ಹೇಳ್ರಿ. ಅದು ಮೊಳಕೆ ಬರಿಸಿದ ಕಾಳಂದ್ರೆ ಪಂಚಪ್ರಾಣ. ಮಕ್ಕಳಿಗಂತರೂ ಇನ್ನೂ ಇಷ್ಟ ಆಗುತ್ತೆ. ಇದರಲ್ಲಿ ಎಷ್ಟೊಂದು ಪೋಷಕಾಂಶಗಳಿದ್ದಾವೆ. ಪ್ರೋಟೀನ್, ಫೈಬರ್, ಮ್ಯಾಂಗ್ನೀಸ್, ಮೆಗ್ನೀಷಿಯಮ್, ವಿಟಮಿನ್, ಐರನ್. ಈ ಹೆಸರು ಕಾಳನ್ನು ದಿನನಿತ್ಯ ಆಹಾರದಲ್ಲಿ ಹೆಚ್ಚು ಉಪಯೋಗ ಮಾಡೋದ್ರಿಂದ ಪ್ರೋಟೀನ್ ಬೆಳವಣಿಗೆಗೆ ಸಹಾಯ ಆಗುತ್ತಾ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತಾ, ಮತ್ತು ಪಚನ ಕ್ರಿಯೆಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತಾ. ಗಿಡದಲ್ಲಿ ಹೆಸರು ಕಾಳು ಗೊಂಚಲು ಬಿಡುತ್ತಾ, ಅಂದರೆ ಇದನ್ನು ಹೆಸರು ಬುಡ್ಡಿ ಅಂತ ಕರೀತಾರೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಯಾವ ರೀತಿಯಲ್ಲಿ ಗೊಂಚಲಲ್ಲಿ ಹೆಸರು ಕಾಳು ಬಿಟ್ಟಿದ್ದಾವು. ಈಗ ಬೆಳೀತಿದ್ದಾವು, ಎಲ್ಲ ಗಿಡಗಳು ಬಿಟ್ಟಿಲ್ಲ, ಕೆಲವೊಂದು ಗಿಡಗಳು ಮಾತ್ರ ಬಿಟ್ಟಿದ್ದಾವು. ಎಲ್ಲ ಫುಲ್ ಬಿಟ್ಟ ಮೇಲೆ ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೀನಿ. ಎಷ್ಟೋ ಮಕ್ಕಳಿಗೆ ನೋಡಿರೋದಿಲ್ಲ. ಹೆಸರು ಎಲ್ಲಿ ಸಿಗುತ್ತಾ ಅಂತಂದರೆ ಅಂಗಡಿಯಲ್ಲಿ ಸಿಗುತ್ತಾ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿರೋದು. ನೋಡ್ತಾ ಇದ್ದೀರಲ್ಲ, ಕಾಣ್ತಾ ಇದೆಯಲ್ಲ, ಇದು ಹೆಸರು ಬುಡ್ಡಿ. ಈಗ ಒಳಗೆ ಹೆಂಗೆ ಕಾಳು ಇರುತ್ತಾ ಅನ್ನೋದನ್ನು ತೆಗೆದು ನೋಡೋಣ. ನೋಡಿ, ಒಳಗಡೆ ಇರೋದು ಕಾಳು, ಅದನ್ನು ಬಿಡಿಸಿರೋದು. ಈ ಕಾಳನ್ನು ಒಂದು ರಾತ್ರಿ ನೆನೆ ಹಾಕಿ ನೀರನ್ನೆಲ್ಲ ತೆಗೆದು ಮುಚ್ಚಿ ಇಟ್ಟು ಮೊಳಕೆ ಬರಿಸಿ ತಿನ್ನೋದ್ರಿಂದ ಇದು ಇನ್ನೂ ಹೆಚ್ಚಿನ ಉಪಯೋಗಕಾರಿ. ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರಿಗೂ ಇದು ಒಳ್ಳೆಯ ಆರೋಗ್ಯವನ್ನು ಕೊಡುತ್ತೆ. ಆಗಲೇ ಹೇಳಿರೋ ಹಾಗೆ ಬೆಳವಣಿಗೆಗೆ, ರೋಗ ನಿರೋಧಕ ಶಕ್ತಿಯನ್ನು ಕೂಡ ಉಂಟು ಮಾಡುತ್ತೆ. ಜೀರ್ಣಕ್ರಿಯೆಗೂ ಕೂಡ ಇದು ಅತ್ಯಂತ ಉಪಯೋಗಕಾರಿಯಾಗಿದೆ. ಆಹಾರದಲ್ಲಿ ನಿಯಮಿತವಾಗಿ ಸೇವನೆ ಮಾಡ್ಬೋದು. ಇದರಿಂದ ಕಾಳು ಪಲ್ಯ ಮಾಡೋದ್ರ ಜೊತೆಗೆ ಅದನ್ನು ರೊಟ್ಟಿ ಜೊತೆಗೆ ಹಚ್ಕೊಂಡು ತಿನ್ನೋದ್ರಿಂದ ಇನ್ನೂ ರುಚಿಕರವಾಗಿ ಇರುತ್ತೆ. ಹಾಗೆಯೇ ಇದು ಗಟ್ಟಿ ಆಹಾರನೂ ಕೂಡ ಹೌದು. ವೀಕ್ಷಕರೇ, ಈ ವಿಡಿಯೋನ ನೀವು ನೋಡೋದರ ಜೊತೆಗೆ ನಿಮ್ಮ ಮಕ್ಕಳಿಗೂ ಕೂಡ ತೋರಿಸಿ. ಹಾಗೆ ಮಕ್ಕಳಿಗೆ ಒಳ್ಳೆಯ ಪೋಷಕಾಂಶ ಇರುವಂತಹ ಆಹಾರವನ್ನೇ ಕೊಡಿ. ಈ ವಿಡಿಯೋ
ನಿಮಗೆ ಇಷ್ಟ ಆದರೆ ನನ್ನ ಜ್ಞಾನ ಬೆಳಗು ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.